ಬಳ್ಳಾರಿಯಲ್ಲಿ ಕಮಲ ನಾಯಕರು ಇವತ್ತು ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ರೆಡ್ಡಿ ಮನೆ ಮುಂದೆ ನಡೆದ ಗುಂಡಿನ ಕಾಳಗವನ್ನೇ ಅಸ್ತ್ರ ಮಾಡಿಕೊಂಡು ಕೈ ನಾಯಕರ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ. ನೀವು ಕೊನೆಗಳಿಗೆ ಇವತ್ತು ನೀವೇನು ಮನೆಗೆ ಹೋಗ್ತಾ ಇದ್ದೀರಲ್ಲ, ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ನಿಷ್ಪಕ್ಷಪಾತ ಮುಖ್ಯಮಂತ್ರಿ ಅಂತ ಹೇಳಿ ತೋರಿಸ್ಕೊಂಡು ನೀವು ಮನೆಗೆ ಹೋಗ್ಬೇಕು ಅಂತ. ಭರತ್ ರೆಡ್ಡಿ ನೀನೊಬ್ಬ ರೌಡಿ, ನೀನೊಬ್ಬ ಗೂಂಡ. ಬಳ್ಳಾರಿಯಲ್ಲಿ ಮೊಳಗಿದ ಕಮಲ ಪಡೆ ಕಹಳೆ. ಬುಲೆಟ್ ಬ್ಯಾಟಲ್, ಕೈ ವಿರುದ್ಧ ಬಿಜೆಪಿ ರೆಬೆಲ್. ಬಳ್ಳಾರಿಯಲ್ಲಿ ಹಾರಿದ ಗುಂಡು ಇನ್ನೂ ಮಾರ್ದನಿಸ್ತಾನೇ ಇದೆ. 15 ದಿನ ಕಳೆದರೂ ಗುಂಡಿನ ಗುದ್ದಾಟ ನಿಲ್ತಿಲ್ಲ. ಬ್ಯಾನರ್ ವಿಷಯಕ್ಕೆ ಶುರುವಾಗಿದ್ದ ಕದನ ಕೈ ಕಾರ್ಯಕರ್ತರ ಹೆಣ ಉರುಳಿಸುವ ಹಂತಕ್ಕೆ ಹೋಗಿತ್ತು. ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿರುವ ಕಮಲ ನಾಯಕರು ಗಣಿನಾಡಲ್ಲಿ ಗುಂಡಿನ ರಾಜಕೀಯದ ಕಿಚ್ಚು ಹಚ್ಚಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿ ಮಾತಲ್ಲೇ ಸಿಡಿಗುಂಡು ಹಾರಿಸಿದ್ದಾರೆ. ಕಮಲ ನಾಯಕರು ಇವತ್ತು ಅಕ್ಷರಶಃ ಕೆರಳಿ ಕೆಂಡವಾಗಿದ್ರು. ಒಬ್ಬೊಬ್ಬರ ಮಾತಲ್ಲೂ ಸಿಡಿಗುಂಡುಗಳು ನುಗ್ಗಿ ಬರ್ತಿದ್ದವು. ಫೈರಿಂಗ್ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು, ಇಲ್ಲ ನ್ಯಾಯಾಂಗ ತನಿಖೆಗೆ ವಹಿಸಬೇಕು ಅನ್ನೋದು ಬಿಜೆಪಿ ಹಠ. ಆದರೆ ರಾಜ್ಯ ಸರ್ಕಾರ ಸಿಐಡಿಗೆ ವಹಿಸಿದೆ. ಇದು ಕಮಲ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಸಿಐಡಿಗೆ ವಹಿಸುವ ಮೂಲಕ ಇಡೀ ಪ್ರಕರಣವನ್ನ ಮುಚ್ಚಿಹಾಕೋ ಹುನ್ನಾರ ನಡೆಯುತ್ತಿದೆ ಅಂತ ಬೀದಿಗಿಳಿದಿದ್ದಾರೆ. ಇದರ ಮುನ್ನುಡಿಯಾಗಿಯೇ ಬಳ್ಳಾರಿಯಲ್ಲಿ ಇವತ್ತು ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿದ್ದು. ಬಳ್ಳಾರಿಯಲ್ಲಿ ಇವತ್ತು ಕಮಲ ನಾಯಕರ ದಂಡೇ ಬೀಡು ಬಿಟ್ಟಿತ್ತು. ವಿಜಯೇಂದ್ರ, ಅಶೋಕ್, ಬೊಮ್ಮಾಯಿ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ದೊಡ್ಡ ದೊಡ್ಡ ನಾಯಕರೇ ದಂಗೆದ್ದು ಬಂದಿದ್ರು. ಮೊದಲು ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ ಕಮಲ ಪಡೆ ನಂತರ ಮೃತ ರಾಜಶೇಖರ್ ನಿವಾಸಕ್ಕೆ ಭೇಟಿ ನೀಡಿತು. ಈ ವೇಳೆ ಜನಾರ್ದನ್ ರೆಡ್ಡಿ ಪತ್ನಿ ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಮೌಲ್ಯದ ಚೆಕ್ ನೀಡಿದ್ರು. ನಂತರ ಸಮಾವೇಶದ ಅಂಗಳಕ್ಕೆ ಬರ್ತಿದ್ದಂತೆ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದ್ರು. ಮೈಕ್ ಹಿಡಿದ ಪ್ರತಿಯೊಬ್ಬರೂ ಕೂಡ ಕಾಂಗ್ರೆಸ್ ವಿರುದ್ಧ ಮಾತಲ್ಲೇ ಸಮರ ಸಾರಿದ್ರು. ಇದೇ ಬಳ್ಳಾರಿ ವೃತ್ತದಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ಒಟ್ಟಿಗೆ ಸೇರಿ ಆ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಭೆನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದ್ರು. ಅಷ್ಟೇ ಅಲ್ಲ, ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ವಾಲ್ಮೀಕಿ ಸಮುದಾಯಕ್ಕೆ, ಪರಿಶಿಷ್ಟ ಪಂಗಡಕ್ಕೆ 3% ಇದ್ದಂತ ರಿಸರ್ವೇಶನ್ ಅನ್ನ 7%ಗೆ ಏರಿಸಿದ್ರು. ಸಿದ್ದರಾಮಯ್ಯನವರೇ, ನೀವು ಕೊನೆಗಳಿಗೆ ಇವತ್ತು ನೀವೇನು ಮನೆಗೆ ಹೋಗ್ತಾ ಇದ್ದೀರಲ್ಲ, ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ನಿಷ್ಪಕ್ಷಪಾತ ಮುಖ್ಯಮಂತ್ರಿ ಅಂತ ಹೇಳಿ ತೋರಿಸ್ಕೊಂಡು ನೀವು ಮನೆಗೆ ಹೋಗ್ಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ. ಬಿಜೆಪಿ ಸಮಾವೇಶದಲ್ಲಿ ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣಾ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಶಾಸಕ ಭರತ್ ರೆಡ್ಡಿ ವಿರುದ್ಧ ಏಕವಚನದಲ್ಲೇ ಗುಡುಗಿದ್ದ ರೆಡ್ಡಿ ಪತ್ನಿ ಗೂಂಡಾ ಶಾಸಕ ಅಂತ ವಾಗ್ದಾಳಿ ನಡೆಸಿದ್ರು. ಭರತ್ ರೆಡ್ಡಿ ನೀನೊಬ್ಬ ರೌಡಿ, ನೀನೊಬ್ಬ ಗೂಂಡ, ನೀನೊಬ್ಬ ಅಹಂಕಾರಿ, ನೀನೊಬ್ಬ ಗರ್ಭಿಷ್ಠಿ, ನೀನೊಬ್ಬ ಗರ್ವಿಷ್ಠಿ. ನಿನ್ನಂತ ವ್ಯಕ್ತಿಯಿಂದ ಇಂಥ ಮಾತುಗಳನ್ನು ಅಲ್ಲದೆ ಇನ್ನೇನು ಮಾತುಗಳು ಬಳ್ಳಾರಿ ಜನರು ನಿನ್ನಿಂದ ನಿರೀಕ್ಷೆ ಮಾಡ್ತಾರೆ. ಗುಂಡೇಟಿನ ಕಾಳಗ ಶುರುವಾಗಿ 16 ದಿನವೇ ಆಗೋಯ್ತು. ಇವತ್ತಿಗೂ ಕೂಡ ಶಾಸಕ ಭರತ್ ರೆಡ್ಡಿ ಆಗ್ಲಿ, ಇವರ ಆಪ್ತ ಸತೀಶ್ ರೆಡ್ಡಿ ಆಗ್ಲಿ ಯಾರ ಬಂಧನವೂ ಆಗಿಲ್ಲ. ಹೀಗಾಗಿ ಬಂಧನ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಬಿಜೆಪಿ ಅಬ್ಬರಿಸ್ತಿದೆ. ಒಟ್ನಲ್ಲಿ ಬ್ಯಾನರ್ ಬಡಿದಾಟ ಬಳ್ಳಾರಿಯಲ್ಲಿ ರಾಜಕೀಯ ಕ್ರಾಂತಿಗೆ ಮುನ್ನುಡಿಯಾಗಿರುವುದಂತೂ ಸುಳ್ಳಲ್ಲ. ಕೃಷ್ಣ ಜೊತೆ ಬಸವರಾಜ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.